ಮೌನವು ಸಾವಿರ ಮಾತುಗಳನ್ನು ಆಡುತ್ತದೆ. ಕೊಚ್ಚಿಯಲ್ಲಿ ವಿಶ್ವನಾಥ್ ಎಂಬ ವ್ಯಕ್ತಿ ಇದ್ದ. ಆತನ ಹೃದಯ ಬಡಿತವು ಅವನ ಮಗಳಾದ ಕಾವ್ಯಳಿಗೆ ಮಾತ್ರ ಬಡಿಯುತ್ತದೆ. ಆಕೆ ತಾಯಿಯ ಸಾವಿನ ನಂತರ ಕಾವ್ಯ ರಾಣಿಯಂತೆ ಬೆಳೆದಳು. ಆಕೆಗೆ ರಕ್ಷಣೆ ಸಿಕ್ಕಿತು, ಆದರೆ ಸ್ವಾತಂತ್ರ್ಯವಲ್ಲ. ಅವಳ 23ನೇ ವಯಸ್ಸಿಗೆ ಅವಳು ಅರ್ಜುನ್ ಎಂಬ ವ್ಯಕ್ತಿಯನ್ನು ಪ್ರೀತಿಸಿ ಅವನೊಟ್ಟಿಗೆ ಓಡಿ ಹೋದಳು. ಆ ಸಂಜೆ ತಂದೆಯ ಆಶೀರ್ವಾದಕ್ಕಾಗಿ ಬಂದರು. ತಂದೆ ಬಾಗಿಲನ್ನು ತೆರೆದನು. ಒಂದು ವಾಕ್ಯವನ್ನು ಹೇಳಿದನು, ಈ ಮನೆ ಬಿಟ್ಟು ಹೋಗು. ಅವಳ ನಂಬಿಕೆಗೆ ವಿರುದ್ಧವಾಗಿ ಅವನ ಬಾಗಿಲನ್ನು ಹಾಕಿದ. ಅವರು ಕೊಚ್ಚಿಯಲ್ಲಿ ಅವರ ಹೊಸ ಜೀವನವನ್ನು ಆರಂಭಿಸಿದರು. ಅವರ ಚಾವಣಿಯಲ್ಲಿ ಸೋರುತ್ತಿದ್ದರೂ ಪ್ರೀತಿಗೆ ಕೊರತೆ ಇರಲಿಲ್ಲ. ಇಬ್ಬರು ಅನ್ಯೋನ್ಯವಾಗಿ ಇದ್ದರು. ಅವರ ಸಣ್ಣ ಕ್ಷಣಗಳು ದೊಡ್ಡ ನಿಧಿಯಂತೆ ಇತ್ತು. ವರ್ಷಗಳು ಕಳೆದವು. ಮಗಳು ಮತ್ತೆ ಮಗ ಬಂದ. ಅವರ ಚಿಕ್ಕ ಮನೆಯಲ್ಲಿ ಸಂತೋಷ ಹೆಚ್ಚಿತು. ಹುಟ್ಟುಹಬ್ಬದಲ್ಲಿ ಸಂಭ್ರಮವಿತ್ತು. ಮನೆಯಲ್ಲಿ ಮಾಡಿದ ಸಿಹಿ ತಿನಿಸುಗಳು ಸಹ ಇದ್ದವು. ಆದರೆ ಜೀವನ ಅನಿರೀಕ್ಷಿತವಾಗಿತ್ತು. ಒಂದು ದಿನ ಅರ್ಜುನನ ಫ್ಯಾಕ್ಟರಿ ಮುಚ್ಚಿ ಹೋಯಿತು. ಆದಾಯವಿಲ್ಲದೆ ಕಷ್ಟವಾಗಿತ್ತು. ಆಹಾರವೂ ಸಹ ಕಡಿಮೆಯಾಗುತ್ತಾ ಬಂತು. ಆದರೆ ಮಕ್ಕಳು ಯಾವುದೇ ಭಯವನ್ನು ನೋಡಲಿಲ್ಲ. ಕಾವ್ಯ ಪಾಠವನ್ನು ಶುರು ಮಾಡಿದಳು. ಅರ್ಜುನ್ ಬೆಳಗಿನ ಜಾವದಲ್ಲಿ ಪತ್ರಿಕೆ ಪ್ರಾರಂಭಿಸಿದನು. ಕೆಲವು ರಾತ್ರಿ ಬಿಳಿಯನ್ನ ಮಾತ್ರವಿತ್ತು. ಕಾವ್ಯ ಅದನ್ನು ಮಕ್ಕಳಿಗೆ ತಿನ್ನಿಸಿ ಆಕೆ ಹಸಿದುಕೊಂಡಿರುವಳು. ಒಂದು ದಿನ ಅರ್ಜುನ್ ಕಾವ್ಯ ತೊಡೆ ಮೇಲೆ ಚಿಕ್ಕ ಮಗುವಿನಂತೆ ಅಳುತ್ತಾ ಮಲಗಿದ್ದ. ನಿನ್ನನ್ನು ವಿಫಲಗೊಳಿಸ್ತಾ ಇದ್ದೀನಿ ನಾನು ಎಂದ. ಆಕೆ ಹೇಳಿದಳು, ನಮ್ಮ ಪ್ರೀತಿ ದೊಡ್ಡದಾಗಿದೆ, ಅದು ಸಾಕು. ಪ್ರತಿದಿನದ ಯುದ್ಧವನ್ನು ಅವರ ಪ್ರೀತಿಯಿಂದ ಅವರು ಗೆಲ್ಲುತ್ತಿದ್ದರು. ಕಾವ್ಯ ಆಕೆಯ ಹಳೆಯ ಸೀರೆಯಿಂದ ಕರ್ಟನ್ ಮಾಡಿದಳು. ಅರ್ಜುನ್ ಮರದ ತುಂಡುಗಳಿಂದ ಆಟಿಕೆ ಮಾಡಿದ. ಅವರ ಸಂಜೆಗಳು ಸರಳವಾಯಿತು. ಊಟ ಮತ್ತೆ ದೀಪದ ಮುಂದೆ ಲಾಲಿ ಹಾಡು, ಕತೆಗಳು. ಕೆಲವು ರಾತ್ರಿ ಹಸಿದುಕೊಂಡಿದ್ದರು. ಆದರೆ ಕಾವ್ಯಳ ಕತೆಗಳು ಹಸಿವು ಜೋರಾಗಿ ಮಾತನಾಡದಂತೆ ಮಾಡುತ್ತದೆ. ಅರ್ಜುನ್ ಮನೆಗೆ ಬಂದು, ನಿಮ್ಮ ತಂದೆ ತೀರಿ ಹೋದರು ಎಂದ. ಅದನ್ನು ಅವನು ನಡುಗುತ್ತಾ ಹೇಳಿದ. ಕಾವ್ಯ ಅಳಲಿಲ್ಲ. ಒಂದು ನಿಶಬ್ದವಾದ ಅಳುವ ಮನೆಯನ್ನು ಆವರಿಸಿತು. ಅವರು ನಮಗೆ ಶತ್ರುವಾದರು, ನಾನೇಕೆ ಅವರಿಗೋಸ್ಕರ ಅಳಲಿ? 3 ದಿನದ ನಂತರ ಅರ್ಜುನ್ ಒಂದು ಪತ್ರವನ್ನು ಕೊಟ್ಟ. ಇದರ ನಂತರ ನೀನು ನನ್ನನ್ನು ವಿರೋಧಿಸಬಹುದು. ಆಕೆ ತೆರೆದಳು. ಅದು ಅವರ ತಂದೆಯ ಬರವಣಿಗೆ, ಸಮಾಧಿಯ ಹಿಂದಿನಿಂದ ಅವನ ಮಾತುಗಳು. ಅವರಿಗೆ ಅವನು ಯಾವುದೇ ಸುಳಿವಿಲ್ಲದೆ ಸಹಾಯ ಮಾಡಿದ. ಬಾಡಿಗೆ ಕಟ್ಟುವುದು, ಸ್ಕೂಲ್ ಫೀಸ್ ಮತ್ತೆ ಅರ್ಜುನನಿಗೆ ಕೆಲಸ ಕೊಡುವುದು. ಆಕೆ ಕೈಗಳು ನಡುಗಿತು. ಪ್ರತಿ ಮಾತುಗಳು ಗಾಯ ಮತ್ತು ಗುಣಪಡಿಸುವ ಸ್ಪರ್ಶವಾಗಿತ್ತು. ಅವನು ಘನತೆಯಿಂದ ಬದುಕಿ ಎಂದ. ಅವರು ತಮ್ಮಷ್ಟಕ್ಕೆ ತಾವೇ ನಿಂತಿದ್ದಾರೆ ಎಂದು ನಂಬುವಂತೆ ಮಾಡಿದ. ಕಾವ್ಯ ಕೊನೆಗೂ ಅತ್ತಳು. ನೋವಿನಿಂದ ಅಲ್ಲ, ಆದರೆ ಅವರ ತಂದೆಯ ಪ್ರೀತಿಯ ತೂಕದಿಂದ. ಮುಂದಿನ ಬೆಳಗ್ಗೆ ಆಕೆ ತಂದೆಯ ಫೋಟೋ ಮುಂದೆ ದೀಪ ಹಚ್ಚಿದಳು. ನನ್ನನ್ನು ಕ್ಷಮಿಸಿ ಅಪ್ಪ ಎಂದಳು. ಮತ್ತೆ 1000ದಷ್ಟು ಮಾತನಾಡದ ಪದಗಳು ಶಾಂತಿಯನ್ನು ಕೊಟ್ಟಿತು. ಒಬ್ಬ ವಕೀಲನು ಬಂದ. ಅವರ ತಂದೆ ಒಂದು ಮನೆ ಮತ್ತೆ ಅವರ ಮಕ್ಕಳ ಓದಿಗಾಗಿ ಹಣವನ್ನು ಇಟ್ಟಿದ್ದ. ಅವಳು ಅವಳ ಚಿಕ್ಕ ವಯಸ್ಸಿನ ಮನೆಯಲ್ಲೇ ಇದ್ದಳು. ಮಗಳಾಗಿ ಅಲ್ಲ, ಆದರೆ ಸಂಪೂರ್ಣ ಅನುಗ್ರಹದಿಂದ. ಯಾವ ಗೋಡೆಗಳು ಜೈಲಿನಂತೆ ಇದ್ದವೋ, ಇದೀಗ ಅದೇ ಗೋಡೆಗಳು ಜೀವನವನ್ನು ಕೊಡುತ್ತಿದೆ. ನಿಶಬ್ದದಿಂದ ಕೂಡಿದ್ದ ಆ ಮನೆ ಈಗ ಮಕ್ಕಳಿಂದ ಹರುಷವಾಗಿದೆ. ಕಾವ್ಯ ಆಕೆ ತಂದೆಯ ಫೋಟೋವನ್ನು ಗೋಡೆ ಮೇಲೆ ಹಾಕಿದಳು. ಕರ್ತವ್ಯವೆಂದು ಅಲ್ಲ, ಪ್ರೀತಿಯಿಂದ. ಆಕೆ ಪ್ರತಿ ಕೋಣೆಗೆ ಹೋದಳು. ಕೊನೆಗೂ ತಂದೆಯ ನಿಶಬ್ದವನ್ನು ಅರ್ಥ ಮಾಡಿಕೊಂಡಳು. ಅವರ ಓದಿನಲ್ಲಿ ಯಾವುದೂ ಬದಲಾಗಲಿಲ್ಲ. ಅವರ ಪುಸ್ತಕ ಮತ್ತೆ ಪೆನ್ ಅವರಿಗಾಗಿ ಕಾಯುತ್ತಿತ್ತು. ಆಕೆ ತಂದೆಯ ಪೆನ್ನನ್ನು ಎತ್ತಿಕೊಂಡಳು. ಆಕೆ ಕೈಗಳು ನಡುಗುತ್ತಿತ್ತು, ಆದರೆ ಹೃದಯ ನಿಂತಿತ್ತು. ಆಕೆ ಕುರ್ಚಿ ಮೇಲೆ ಕುಳಿತಳು. ಅದು ಅಧಿಕಾರಕ್ಕಾಗಿ ಅಲ್ಲ, ಅವರ ಇರುವಿಕೆಯನ್ನು ಅನುಭವಿಸಲು. ನಿಮ್ಮನ್ನು ನಾನೀಗ ಅರ್ಥ ಮಾಡಿಕೊಂಡಿದ್ದೇನೆ ಹಾಗೆಂದು ಹೇಳಿದಳು. ಮತ್ತೆ ನಿಶಬ್ದವೂ ಸಹ ನಗುತ್ತಿದೆ. ಆ ರಾತ್ರಿ ಆಕೆ ಅವರ ತಾತನ ಬಗ್ಗೆ ಹೇಳಿದಳು. ಅವರನ್ನು ದೂರದಿಂದ ನೋಡುತ್ತಿದ್ದರು ಎಂದುಕೊಂಡಳು. ಆಕೆಯನ್ನು ಅವರ ನಿಶಬ್ದಕ್ಕೆ ಭಯಪಡಲಿಲ್ಲ. ಅವರು ಪ್ರೀತಿಸಿದ್ದು ಇದೇ ರೀತಿ ಎಂದುಕೊಂಡಳು. ವರ್ಷಗಳ ಕೋಪ ಅರ್ಥ ಮಾಡಿಕೊಂಡ ಕ್ಷಣ ಮಾತ್ರದಲ್ಲಿ ಅಳಿಸಿ ಹೋಯಿತು. ಆಕೆ ಮಕ್ಕಳಿಗೆ ಅವರಿಗೆ ಸ್ವತಂತ್ರವನ್ನು ಕೊಟ್ಟಳು. ಒಮ್ಮೆ ನಿಶಬ್ದವಾಗಿದ್ದ ಮನೆ ಈಗ 2ನೇ ಅವಕಾಶದೊಂದಿಗೆ ಅವರ ಕುಟುಂಬ ಅರಳಿತು.